Hi guys, welcome back to my channel. So ಇವತ್ತು ನಾನು vlog ಶುರು ಮಾಡ್ತಾ ಇದ್ದೀನಿ. ಸೊ ಈಗ ಅಷ್ಟೇ ಸ್ನಾನ ಮಾಡ್ಕೊಂಡು ಬಂದೆ. ಇವತ್ತು ಸೊಂಟ ಮತ್ತು ಕಾಲೆಲ್ಲ ತುಂಬ ನೋವ್ತಾ ಇದೆ. ಏನಕ್ಕೆ ಅಂತ ನಿಮಗೆ ಗೊತ್ತಿರುತ್ತೆ. ಸೊ ಮಂತ್ಲಿ ಪ್ರಾಬ್ಲಮ್. ಸೊ ಹಾಗಾಗಿ ಇವಾಗ ಹೋಗಿ ಸ್ನಾನ ಮಾಡ್ಕೊಂಡು ಬಂದೆ. ಈಗ ಅಡುಗೆ ಮಾಡಬೇಕು. ಸೊ ಅಡುಗೆಗೆ ಏನೇನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ತರಕಾರಿ ನೂಕಲ್ಲು, ಒಂಚೂರು ಮಂಗಳೂರು ಸೌತೆಕಾಯಿ ಇದೆ, ಒಂದು ಪೀಸ್ ಅಷ್ಟು ಸಣ್ಣ ಪೀಸ್ ಅಷ್ಟು ಮಂಗಳೂರು ಸೌತೆಕಾಯಿ ಇದೆ. ಹಾಗೆ ಬೀಟ್ರೂಟ್ ಇದೆ. ಸೊ ನನಗೆ ಯೋಚನೆ ಮಾಡ್ತಾ ಇದ್ದೆ ಬೀಟ್ರೂಟ್ ಪಲ್ಯ ಮಾಡಿಬಿಟ್ಟು ನೂಕಲ್ಲು ಮತ್ತು ಅದು ಸೌತೆಕಾಯಿ ಏನಿದೆ ನೋಡಿ ಮಂಗಳೂರು ಸೌತೆಕಾಯಿ ಅದನ್ನು ಹಾಕ್ಬಿಟ್ಟು ಸಾಂಬಾರು ಮಾಡೋಣ, ರೈಸ್ ಮಾಡಿ ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಅಡುಗೆ ಶುರು ಮಾಡಬೇಕು. ಸೊ ಹಂಗೆ ಹೆಂಗೋ ಸ್ನಾನ ಮಾಡ್ಕೊಂಡು ಬಂದನಲ್ಲ, ಹಂಗೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಒಂದು ಸ್ವಲ್ಪ ಹೊತ್ತು ತಲೆಲ್ಲ ಹಾರಿಸ್ಕೊಂಡ್ಮೇಲೆ ನಾನು ಅಡುಗೆನ ಶುರು ಮಾಡ್ತೀನಿ. ಸೊ ಯಶ್ ಸ್ಕೂಲಿಂದ ಬಂದಿದ್ದಾನೆ. ಇವಾಗ ಸಂಡೇಯಿಂದ ಅವನಿಗೆ ರಜಾ ಇದೆ. ಸುಮಾರು ಫಸ್ಟ್ ತನಕ ಅವನಿಗೆ ರಜಾ ಇದೆ. ಇನ್ನು ಮನೆಯಲ್ಲೇ ಇರ್ತಾನೆ. ನನಗೆ ಟಾರ್ಚರ್ ಜಾಸ್ತಿ ಕೊಡೋಕ್ಕೆ ಶುರು ಮಾಡ್ತಾನೆ. ಸೊ ಮನೇಲಿದ್ರೆ ಗೊತ್ತಲ್ಲ ಮಕ್ಕಳು ಹೇಗಿರ್ತಾರೆ ಅಂತ. ಅದು ಮಾಡಿಕೊಡು, ಇದು ಮಾಡಿಕೊಡು, ಅದು ಬೇಕು, ಇದು ಬೇಕು, ಬರೀ ಇದೆ. ಅದು ನಮ್ಮ ಯಶ್ ಅಂತೂ ಒಂದು ಸ್ಟೆಪ್ ಜಾಸ್ತಿನೇ. ಸೊ ಇವಾಗ ಸ್ವಲ್ಪ ಹೊತ್ತು ಕೂದಲೆಲ್ಲ ಒಣಗಿಸಿದಾದ್ಮೇಲೆ ನಾನು ಅಡುಗೆ ಶುರು ಮಾಡ್ತೀನಿ. ಆವಾಗ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ದಯವಿಟ್ಟು ಬ್ಲಾಗ್ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಅವ್ರಿಗೆಲ್ಲ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ. ಸೊ ಇನ್ನೂ ಹೆಚ್ಚಾಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನನ್ನ ವೀಡಿಯೋಸ್ ಬಂದುಬಿಟ್ಟು ಪ್ರತಿದಿನ 8 o'clockಗೆ ಬೆಳಗ್ಗೆ ಅಪ್ಲೋಡ್ ಮಾಡ್ತೀನಿ. ಪ್ರತಿದಿನ ವೀಡಿಯೋಸ್ ಹಾಕ್ತಾಯಿದ್ದೀನಿ. ಸೊ ಪ್ಲೀಸ್ ನೋಡಿ, ಹೆಚ್ಚು ಜನಕ್ಕೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಬನ್ನಿ ಇವಾಗ ಅಡುಗೆ ಮಾಡ್ತೀನಿ. ಅಡುಗೆ ಮಾಡಬೇಕಾದ್ರೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ರೆಸಿಪೀಸ್ ಎಲ್ಲ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ. ಸೊ ಹಾಗೆ ರಂಗೋಲೀಸ್ ಎಲ್ಲ ತುಂಬ ಜನ ಇಷ್ಟಪಡ್ತಾ ಇದ್ದೀರಾ, ಕಮೆಂಟ್ ಕೂಡ ಮಾಡ್ತಾ ಇದ್ದೀರಾ. ರಂಗೋಲೀಸ್ ಚೆನ್ನಾಗಿದೆ ಅಂತ, ತುಂಬ ಚೆನ್ನಾಗಿ ರಂಗೋಲಿ ಹಾಕ್ತೀರಾ ಅಂತ ಕೂಡ ಕಮೆಂಟ್ ಮಾಡಿದ್ದೀರಾ. ಸೊ ಅವ್ರಿಗೆಲ್ಲ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಬಯಸ್ತೀನಿ. ಸೊ ಇನ್ನು ಮುಂದಕ್ಕೆ ನಾನು ಒಳ್ಳೊಳ್ಳೆ ಡಿಸೈನ್ಸ್ನ ಒಳ್ಳೊಳ್ಳೆ ರಂಗೋಲೀಸ್ನ ಕೂಡ ಶೇರ್ ಮಾಡ್ತೀನಿ. ಸೊ ಈ ನಡುವೆ ಸ್ವಲ್ಪ ಚಳಿ ಇರೋದ್ರಿಂದ ನನಗೆ ಅಷ್ಟು ಏನು ಕ್ರಿಯೇಟಿವ್ ಆಗಿ ಮಾಡೋಕ್ಕಾಗ್ತಾ ಇಲ್ಲ. ಹಾಕಿದ್ದನ್ನೇ ಹಾಕ್ತಾ ಇದ್ದೀನಿ. ಹಾಗಾಗಿ ಸ್ವಲ್ಪ ಚಳಿ ಕಮ್ಮಿ ಆದರೆ ಆಮೇಲೆ ನಾನು ಹೊಸ ಡಿಸೈನ್ಸು ನಾನು ಬುಕ್ಕಲ್ಲಿ ಬಿಡಿಸ್ಬಿಟ್ಟು ಆಮೇಲೆ ನಾನು ರಂಗೋಲಿ ಹಾಕೋದು. ಸೊ ಫಸ್ಟ್ ನಾನು ಚೆಕ್ ಮಾಡ್ತೀನಿ ಚೆನ್ನಾಗಿ ಬರುತ್ತಾ ಇಲ್ವಾ ಅಂತ. ಚೆಕ್ ಮಾಡಿಬಿಟ್ಟು ಚೆನ್ನಾಗಿ ಬರುತ್ತೆ ಬುಕ್ಕಲ್ಲಿ ಅಂತಂದರೆ ಆಮೇಲೆ ನಾನು ರಂಗೋಲಿನ ಬಿಡಿಸೋದು. ಸೊ ಪ್ರೀ ವರ್ಕ್ ಮಾಡಿಬಿಟ್ಟೆ ನಾನು ರಂಗೋಲೀಸ್ನ ಹಾಕೋದು ಡೈಲಿ ಅಂದರೆ ನಾನು ಆಲ್ರೆಡಿ ಹಾಕಿರೋ ಡಿಸೈನ್ಸ್ ಆದರೆ ಬುಕ್ಕಲ್ಲೇ ಇರುತ್ತೆ. ಸೊ ಅದರ ಪ್ರಕಾರ ಹಾಕ್ಬಿಡ್ತೀನಿ. ಸಮ್ಟೈಮ್ಸ್ ಏನಾಗುತ್ತೆ, ಯೋಚನೆ ಮಾಡೋಕ್ಕಾಗಲ್ಲ. ಬೆಳಿಗ್ಗೆ ಒಂದೊಂದ್ಸತಿ ಬೇಗ ಎದ್ದಿರ್ತೀನಿ, ಒಂದೊಂದ್ಸತಿ ಆಚೆ ಈಚೆ 10-15 ನಿಮಿಷ ಆಚೆ ಈಚೆ ಆಗಿಬಿಡುತ್ತೆ. ಹಾಗಾಗಿ ನನಗೆ ಹಾಕೋಕ್ಕಾಗಲ್ಲ. ಆವಾಗ ಯೋಚನೆ ಮಾಡೋಕ್ಕಾಗಲ್ಲ, ಟೈಮ್ ಇರಲ್ಲ. ಯಾಕಂದರೆ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಮಾಡಬೇಕು, ಮನೆ ಕ್ಲೀನ್ ಮಾಡಬೇಕು. ಸೊ ಇಷ್ಟೆಲ್ಲ ಕೆಲಸ ಇರೋದ್ರಿಂದ ನನಗೆ ಅದನ್ನು ಯೋಚನೆ ಮಾಡಿಬಿಟ್ಟು ಅದಕ್ಕೊಂದು ಸುಮಾರು ಒಂದು 15-20 ನಿಮಿಷ ಆದರೂ ಅದಕ್ಕೆ ನಾನು ಕೊಡಲೇಬೇಕು. ಹಾಗಾಗಿ ಈ ನಡುವೆ ನಾನು ಹಾಕ್ತಾಯಿದ್ದೀನಿ. ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿರೋ ಹೊಸ ಡಿಸೈನ್ಸು ನಿಮ್ಗೆ ಇಷ್ಟ ಆಗೋ ರೀತಿ ನಾನು ರಂಗೋಲೀಸ್ನ ಹಾಕ್ತೀನಿ. ಹಾಗೆ ರೆಸಿಪೀಸ್ ಕೂಡ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಟ್ರೈ ಮಾಡಿ ನೋಡಿ. ನಿಮಗೆ ಚೆನ್ನಾಗಿ ಬಂತು ಅಂತ ಅನಿಸಿದರೆ ಅಥವಾ ಇಷ್ಟ ಆಯಿತು ಅಂತ ಅನಿಸಿದರೆ ಸೊ ಹೀಗೆ ನಾನು ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ತೀನಿ. ಸೊ ಇವಾಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ, ಸ್ವಲ್ಪ ಕೂದಲೆಲ್ಲ ಒಣಗಿಸಿದಾದ್ಮೇಲೆ ನಾನು ವಿಡಿಯೋ ಶುರು ಮಾಡ್ತೀನಿ. ಆಗ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಅಲ್ಲಿ ತನಕ ವಿಡಿಯೋನ ವಾಚ್ ಮಾಡ್ತಾಯಿರಿ. ಇವಾಗ ನಾನು ಮಧ್ಯಾಹ್ನ ಅಡುಗೆ ಶುರು ಮಾಡ್ತಾಯಿದ್ದೀನಿ. ಸೊ ನಾನು ಹೇಳ್ದಂಗೆ ನೂಕಲ್ಲು ಮತ್ತು ಮಂಗಳೂರು ಸೌತೆಕಾಯಿ ಹಾಕ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ಬೇಳೆ ಹಾಕ್ಕೊಂಡಿದ್ದೀನಿ, ತೊಗರಿಬೇಳೆ, ಹೆಸರುಬೇಳೆ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಈರುಳ್ಳಿ, ಟೊಮೆಟೊ ಮತ್ತು ನೂಕಲ್ಲು,
ಮಂಗಳೂರು ಸೌತೆಕಾಯಿ ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ತಾಯಿದ್ದೀನಿ ಕುಕ್ಕರಲ್ಲಿ. ಸೊ ಎಲ್ಲ ಒಟ್ಟಿಗೆ ಹಾಕಿ ಬೇಯಿಸ್ಕೊತೀನಿ. ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಇದಕ್ಕೆ 1 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಮತ್ತು ಖಾರದ ಪುಡಿ ಇಷ್ಟನ್ನು ಹಾಕ್ಬಿಟ್ಟು ನಾನು ನೀರು ಹಾಕಿ ಬೇಯಿಸ್ಬಿಡ್ತೀನಿ. ಸೊ ಎಲ್ಲ ಒಟ್ಟಿಗೆ ಹಾಕ್ತೀನಿ. ಉಪ್ಪು ಒಂದು ಹಾಕೋದಿಲ್ಲ, ಉಪ್ಪು ಹಾಕಿದರೆ ಬೇಗ ಬೇಯೋದಿಲ್ಲ, ಹಾಗಾಗಿ ನಾನು ಉಪ್ಪನ್ನ ಹಾಕ್ತಾಯಿಲ್ಲ ಇಲ್ಲಿ. ಉಪ್ಪು ಹಾಕೋದ್ರಿಂದ ಬೇಳೆ ಬೇಗ ಬೇಯೋದಿಲ್ಲ ಮತ್ತು ತುಂಬ ವಿಸಿಲ್ ಕೊಡಬೇಕಾಗತ್ತೆ. ಸುಮಾರು ಒಂದು 5-6 ವಿಸಿಲ್ ಕೊಟ್ಟರೆ ಅದು ಚೆನ್ನಾಗಿ ಸ್ಮ್ಯಾಶ್ ಆಗೋ ರೀತಿ ಬೇಯೋದು. ಹಾಗಾಗಿ ನಾನು ಉಪ್ಪನ್ನ ಯಾವಾಗೂ ಬೇಳೆ ಬೇಯಿಸ್ಬೇಕಾದ್ರೆ ಸೇರಿಸಲ್ಲ. ಸೊ ನೀವು ಅಷ್ಟೊಂದು ವಿಸಿಲ್ ಕೊಡಿಸ್ತೀರಾ ಅಂತಂದರೆ ನೀವು ಆರಾಮಾಗಿ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೋಬೋದು. ಸೊ ನಾನು ಎಲ್ಲ ಬೆಂದಮೇಲೆ ಒಗ್ಗರಣೆ ಹಾಕ್ತೀನಲ್ಲ ಆವಾಗ ಉಪ್ಪನ್ನ ಸೇರಿಸ್ತೀನಿ. ಸೊ ಇವಾಗೆಲ್ಲ ಹಾಕಿದ್ಮೇಲೆ ನೀರು ಹಾಕಿ ಮಿಕ್ಸ್ ಮಾಡಿ ಇವಾಗ ಗ್ಯಾಸ್ ಸ್ಟವ್ ಮೇಲೆ ಇಟ್ಬಿಡ್ತೀನಿ. ಸೊ ಇವಾಗ ಬೇಳೆ ಎಲ್ಲ ಬೆಂದಿದೆ, ನಾನು ರೈಸ್ ಕೂಡ ಅದರಲ್ಲೇ ಇಡ್ತೀನಿ. ಸೊ ಏನಂತಂದರೆ ಒಂದೇ ಕುಕ್ಕರ್ ಇವಾಗ ವರ್ಕ್ ಆಗ್ತಾ ಇರೋದು, ಇನ್ನೊಂದು ಕುಕ್ಕರ್ ವರ್ಕ್ ಆಗ್ತಾಯಿಲ್ಲ. ಹಾಗಾಗಿ ಇವಾಗ ಒಂದು ಕುಕ್ಕರಲ್ಲೇ ನಾನು ಎಲ್ಲ ಮಾಡಬೇಕಾಗತ್ತೆ. ಅದು ಬೇಳೆ ಬೇಯಿಸ್ಬೇಕು ಅಂತಂದರೆ ನನಗೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಬೇಳೆ ರೈಸು ಎಲ್ಲ ಅದರಲ್ಲೇ ಮಾಡಬೇಕು, ಅದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇವಾಗ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಬೇಳೆ ಎಲ್ಲ ಬೆಂದಿದೆ. ಸೊ ಇವಾಗ ಒಂದು ಪ್ಯಾನಲ್ಲಿ ಒಂಚೂರು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ. ಸೊ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಒಣಗಿದ ಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ತೀನಿ. ಸೊ ನೀವು ಬೇಕಾದ್ರೆ ಒಂಚೂರು ಹಿಂಗೆ ಕೂಡ ಹಾಕ್ಬೋದು. ನಾನು ಹಿಂಗೆ ಹಾಕಬೇಕಿತ್ತು, ಮರ್ತೋಗ್ಬಿಟ್ಟೆ. ಸೊ ಇವಾಗ ಒಗ್ಗರಣೆ ಎಲ್ಲ ರೆಡಿ ಆಗಿದೆ. ಇವಾಗ ಏನು ನಾನು ಬೇಯಿಸ್ಕೊಂಡಿದ್ದೆ ನೋಡಿ ಕುಕ್ಕರಲ್ಲಿ, ಅದನ್ನು ಹಾಗೇ ಒಂದು ಸೌಟಲ್ಲಿ ಒಂದು ಸತಿ ಮಿಕ್ಸ್ ಮಾಡಿದೆ. ಯಾಕಂದರೆ ಚೆನ್ನಾಗಿ ಬೆಂದಿತ್ತು ಬೇಳೆ ಎಲ್ಲ, ಮಿಕ್ಸ್ ಮಾಡಿದರೆ ಸಾಕಾಗಿತ್ತು. ಹಾಗಾಗಿ ಇವಾಗ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಇವಾಗ ಇದಕ್ಕೆ ಬಗ್ಗಿಸ್ಕೊತಾ ಇದ್ದೀನಿ. ಸಾರೆಲ್ಲ ಇದರಲ್ಲಿ ಹಾಕ್ತಾಯಿದ್ದೀನಿ. ಸೊ ಬಾಣಲಿಗೆ ಚೂರು ನೀರು ಮಾತ್ರ ಕುಕ್ಕರಲ್ಲಿ ಹಾಕ್ಬಿಟ್ಟು ಇದಕ್ಕೆ ಹಾಕ್ತಾಯಿದ್ದೀನಿ. ಸೊ ಇವಾಗ ಸೌಟಲ್ಲಿ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಇದು ಉಪ್ಪು ಹಾಕಿಲ್ಲ ಅಂತ ಹೇಳಿದೆ ನೋಡಿ, ಹಾಗಾಗಿ ಇವಾಗ ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಸೊ ಕೊತ್ತಂಬರಿ ಸೊಪ್ಪು ಖಾಲಿ ಆಗಿತ್ತು, ಹಾಗಾಗಿ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿಲ್ಲ. ನೀವು ಬೇಕಾದರೆ ಹಾಕಿ. ಇವಾಗ ಸಾರು ಕುದ್ದಿದೆ, ಸಾರು ರೆಡಿಯಾಗಿದೆ. ಕ್ಲೋಸ್ ಮಾಡಿ ಒಂದು ಸೈಡಲ್ಲಿ ಇಟ್ಟಿದ್ದೀನಿ. ಇವಾಗ ನಾನು ಅದೇ ಕುಕ್ಕರ್ನ ವಾಶ್ ಮಾಡಿಬಿಟ್ಟು ಇವಾಗ ರೈಸ್ಗೆ ಇಟ್ಟಿದ್ದೀನಿ. ತೊಳೆದು ಇಟ್ಟು ಒಂಚೂರು ಉಪ್ಪು ಹಾಕಿ ಕ್ಲೋಸ್ ಮಾಡ್ತೀನಿ. ನಾನು ಉಪ್ಪು ಹಾಕಿ ಅನ್ನ ಮಾಡ್ತೀನಿ, ಕೆಲವರೆಲ್ಲ ಉಪ್ಪು ಹಾಕೋದಿಲ್ಲ. ಸೊ ನಾನು ಉಪ್ಪು ಹಾಕಿದರೆ ನಮಗೆ ಟೇಸ್ಟ್ ಅಂತ ಅನಿಸೋದು, ಯಾಕಂದ್ರೆ ನಮ್ಗೆ ಹಾಗೆ ರೂಢಿ ಆಗಿರೋದು. ಈಗ ನಾನು ಹೇಳ್ದಂಗೆ ಬೀಟ್ರೂಟ್ ಪಲ್ಯ ಮಾಡ್ತಾಯಿದ್ದೀನಿ. ಸೊ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೊಂಚೂರು ಎಣ್ಣೆ, ಸಾಸಿವೆ ಜೀರಿಗೆ ಹಾಕಿ ಒಂಚೂರು ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಹಾಗೆ ಒಂದು ಅರ್ಧ ಈರುಳ್ಳಿನ ಚಾಪ್ ಮಾಡಿದಂಥದ್ದು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೀವು ಬೇಕಾದರೆ ಈರುಳ್ಳಿ ಸ್ಕಿಪ್ ಮಾಡ್ಬೋದು, ಈರುಳ್ಳಿ ಆಪ್ಷನಲ್ಲು. ಸೊ ಹಾಗೆ ಇಲ್ಲಿ ಬೀಟ್ರೂಟ್ ಏನು ತುರ್ಕೊಂಡಿದ್ದೆ ನೋಡಿ ಅದನ್ನು ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಬೀಟ್ರೂಟ್ ಏನು ಜಾಸ್ತಿ ಇರಲಿಲ್ಲ, ಹಾಗಾಗಿ ನಾನು ಕೈಯಲ್ಲೇ ತುರಿದೆ. ಜಾಸ್ತಿ ಇದ್ದಿದೆ ಫುಡ್ ಪ್ರೊಸೆಸರ್ ಯೂಸ್ ಮಾಡ್ತಾಯಿದ್ದೆ. ಸೊ ಅದರಲ್ಲಿ ಒಂದು 30 ಸೆಕೆಂಡ್ಸಲ್ಲಿ ಎಲ್ಲ ಬೀಟ್ರೂಟ್ ಆರಾಮಾಗಿ ಗ್ರೇಟ್ ಆಗಿಬಿಡುತ್ತೆ. ಸೊ ಇದು ಸಣ್ಣದು ಚಿಕ್ಕದಿದ್ದರಿಂದ ನಾನು ಕೈಯಲ್ಲಿ ತುರಿದ್ಬಿಟ್ಟೆ. ಸೊ ಇವಾಗ ಬೀಟ್ರೂಟ್ ಎಲ್ಲ ಹಾಕಿದ್ಮೇಲೆ ಅರಿಶಿನ ಪುಡಿ, ಉಪ್ಪು, ಸ್ವಲ್ಪ ಖಾರದ ಪುಡಿ ಇಷ್ಟನ್ನು ಹಾಕ್ತಾಯಿದ್ದೀನಿ. ಹಾಗೆ 1 ಸ್ಪೂನಷ್ಟು ಧನಿಯಾ ಪೌಡ್ರು ಇಷ್ಟನ್ನು ಕೂಡ ಹಾಕ್ಬಿಟ್ಟು ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಇದು ಮಿಕ್ಸ್ ಮಾಡ್ತಾ ಇದ್ದಂಗೆ ಅದೆಲ್ಲ ಹೊಂದಬೇಕಲ್ಲ, ಖಾರ ಎಲ್ಲ ಹೊಂದಬೇಕು ನೋಡಿ ಬೀಟ್ರೂಟ್ಗೆ. ಹಾಗಾಗಿ ಒಂಚೂರು ನೀರು ಆ್ಯಡ್ ಮಾಡ್ತೀನಿ. ಕೆಲವ್ರಿಗೆ ಬೀಟ್ರೂಟ್ ಪಲ್ಯ ಇಷ್ಟ ಆಗೋಲ್ಲ, ಯಾಕಂದರೆ ಸ್ವಲ್ಪ ಸ್ವೀಟ್ ಇರುತ್ತೆ ಅಂದ್ಬಿಟ್ಟು. ಸೊ ಅದ್ರ ಬದಲು ನೀವು ಒಂದು ಸ್ವಲ್ಪ ಉಪ್ಪು ಮತ್ತು ಖಾರ ಒಂಚೂರು ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಬೀಟ್ರೂಟ್ ಅಷ್ಟು ಹೆಲ್ದಿಯಾಗಿರೋ ಫುಡ್ಡು ಮತ್ತೊಂದಿಲ್ಲ. ಮತ್ತು ಬೇಕಾದ್ರೆ ನೀವು ಜ್ಯೂಸ್ ಮಾಡ್ಕೊಂಡು ಕೂಡ ಕುಡಿಬೋದು, ಯಾರು ಪಲ್ಯ ತಿನ್ನಲ್ಲ ಅಂತಾರೆ ಅಂಥವ್ರು. ಸೊ ನಮ್ಮನೆಯಲ್ಲೇ ಇದ್ದಾರೆ ಅಂಥವ್ರು. ಸೊ ಇವಾಗ ಪಲ್ಯ ಎಲ್ಲ ರೆಡಿ ಆಗಿದೆ, ಒಂದು ಸೈಡಲ್ಲಿ ಇಟ್ಟಿದ್ದೀನಿ. ಸೊ ನಮ್ಮ ಯಜಮಾನ್ರಿಗೆ ಬೀಟ್ರೂಟ್ ಪಲ್ಯ ಆಗೋಲ್ಲ, ನಮ್ಮ ಯಶ್ಶಿಗೂ ಆಗೋಲ್ಲ. ಸೊ ಬೀಟ್ರೂಟ್ ಪಲ್ಯ ಆಗ್ತಾ ಇದ್ದಂಗೆ ಇಲ್ಲಿ ನಾನು ಚಪಾತಿ ಕೂಡ ಮಾಡ್ತಾಯಿದ್ದೀನಿ. ಚಪಾತಿ ಡಬಲ್ ಲೇಯರ್ ಚಪಾತಿ ಮಾಡ್ತಾಯಿದ್ದೀನಿ. ಈ ನಡುವೆ ನಾನು ಬರೀ ಡಬಲ್ ಲೇಯರ್ ಚಪಾತಿನೇ ಮಾಡ್ತಾಯಿದ್ದೀನಿ. ಸೊ ಹಿಟ್ಟು ಕೂಡ ಸ್ವಲ್ಪ ಖಾಲಿ ಆಗಲಿ ಬೇಗ ಅಂದ್ಬಿಟ್ಟು, ಯಾಕಂದರೆ ನಾನು 2 ದಿವಸಕ್ಕೆ ಒಂದು ಸತಿ ಹಿಟ್ಟು ಕಲಿಸೋದಲ್ವ, ಹಾಗಾಗಿ ಖಾಲಿ ಆಗಲಿ ಅಂದ್ಬಿಟ್ಟು ನಾನು ಡಬಲ್ ಲೇಯರ್ ಚಪಾತಿ ಮಾಡ್ತಾಯಿದ್ದೀನಿ. ಸೊ ಇವಾಗ ಡೈಲಿ ಮಾಡೋದ್ರಿಂದ ಇಂಟ್ರೆಸ್ಟ್ ಇಲ್ಲ ಯಾರಿಗೂ ಚಪಾತಿ ತಿನ್ನೋಕ್ಕೆ. ಒಂದೇ ಒಂದು ತಿಂತಾರೆ. ಸೊ ನಮ್ಮ ಯಜಮಾನ್ರು ಕೂಡ ಅಷ್ಟೇ, ಇವಾಗ ಜಾಸ್ತಿ ತಿನ್ನೋದಿಲ್ಲ ಅಂತಾರೆ, ಒಂದೇ ಒಂದು ಕೊಡು ಅಂತಂದರು. ಅದು ಬೀಟ್ರೂಟ್ ಪಲ್ಯ ಆಗಿರೋದ್ರಿಂದ ಅವ್ರಿಗೆ ಇಷ್ಟ ಆಗೋಲ್ಲ, ಹಾಗಾಗಿ ಅವ್ರಿಗೆ ಒಂದೇ ಒಂದು ಚಪಾತಿ ಕೊಟ್ಟೆ. ಸೊ ಇದು ಡಬಲ್ ಲೇಯರ್ ಚಪಾತಿ ಅಲ್ವಾ, ಅಂದರೆ 1 ತಿಂದರೆ 2 ಅಂದ್ಬಿಟ್ಟು. ಸೊ ಹಾಗಾಗಿ ನಾನು 3 ಚಪಾತಿ ಮಾಡಿದ್ದು. ಇಲ್ಲಿ ಇನ್ನೊಂದು ಚಪಾತಿನ ಹಾಕ್ತಾಯಿದ್ದೀನಿ. ಸೊ
ಹಿಟ್ಟು ಮತ್ತೆ ಒಂಚೂರು ಹಾಗೆ ಉಳ್ಕೊಂಡ್ಬಿಟ್ಟಿದೆ. ಸೊ ನಿನ್ನೆ ಕಲಸಿದ್ದು ನಾನು. ಸೊ ಇವತ್ತಿಗೂ ಆಯಿತು, ಇನ್ನೂ ಸ್ವಲ್ಪ ಇದೆ, ಅದು ಮೋಸ್ಟ್ಲಿ ನಾಳೆಗೂ ಆಗುತ್ತೋ ಏನೋ ಗೊತ್ತಿಲ್ಲ. ಯಾಕಂದರೆ ಚಪಾತಿ ಅಂದರೆ ಮೊದಲೆಲ್ಲ ತುಂಬ ಇಷ್ಟಪಟ್ಟು ತಿನ್ನೋರು. ನಾನು ಜಾಸ್ತಿ ಮಾಡಲ್ಲ ಅನ್ನೋ ಟೈಮಲ್ಲಿ ಚಪಾತಿ ಅಂತಾರೆ. ಇವಾಗ ದಿನ ಮಾಡ್ತೀನಿ ಅಂದರೆ ಇಷ್ಟ ಆಗಲ್ಲ ಅವ್ರಿಗೆ ತಿನ್ನೋದಕ್ಕೆ. ಸೊ ಇವಾಗ ಚಪಾತಿ 2ನೇ ಚಪಾತಿನ ಬೇಯಿಸ್ಕೊತಾ ಇದ್ದೀನಿ. ಹಾಗೆ ಒಂದು ಸೈಡಲ್ಲಿ ಲಟ್ಟಿಸ್ಕೊಂಡು ಇನ್ನೊಂದು ಸೈಡಲ್ಲಿ ನಾನು ಚಪಾತಿನ ಬೇಯಿಸ್ತಾ ಇದ್ದೀನಿ. ಸೊ ಒಂದೊಂದು ಸತಿ ಎಲ್ಲ ಚಪಾತಿನ ಲಟ್ಟಿಸಿ ಇಟ್ಬಿಡ್ತೀನಿ. ಯಾಕಂದ್ರೆ ಜಾಸ್ತಿ ಇದ್ದಾಗ ಆ ರೀತಿ ಮಾಡ್ತೀನಿ. ಇವಾಗೇನು ಜಾಸ್ತಿ ಇಲ್ಲ, ಒಂದು 3 ಚಪಾತಿ ಅಲ್ವಾ, ಹಾಗಾಗಿ ಸೈಡಲ್ಲಿ ಲಟ್ಟಿಸ್ಕೊಂಡು ಹಾಗೆ ಮಾಡ್ತಾಯಿದ್ದೀನಿ ಇಲ್ಲಿ. ಸೊ ಚಪಾತಿ ಎಲ್ಲ ಮಾಡಿದ ಮೇಲೆ ನಮ್ಮ ಯಜಮಾನ್ರಿಗೆ ಊಟನ ಸರ್ವ್ ಮಾಡ್ತೀನಿ. ಸೊ ಇದು 2nd ಚಪಾತಿ. ಸೊ 3rd ಚಪಾತಿ, ಲಾಸ್ಟ್ ಚಪಾತಿ ಮಾಡ್ತಾಯಿದ್ದೀನಿ ಇವಾಗ. ಸೊ ನೋಡಿ, ಲಾಸ್ಟ್ ಚಪಾತಿ ಇದು. ಸೊ ಇದರಲ್ಲಿ ನಾನು ನಿಮಗೆ ತೋರಿಸ್ತೀನಿ ಗ್ಯಾಸ್ ಮೇಲೇ ಅದು ಹೇಗೆ ಡಬಲ್ ಲೇಯರು ಹೊರಗಡೆ ಬರುತ್ತೆ ಅಂದ್ಬಿಟ್ಟು. ಸೊ ತುಂಬ ಈಸಿ, ಈ ಥರ ಮಾಡಿಕೊಂಡ್ರೆ ತೆಳ್ಳಗೂ ಇರುತ್ತೆ, ಚೆನ್ನಾಗೂ ಇರುತ್ತೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಜಾಸ್ತಿ ಲೆಂತಿ ವ್ಲಾಗ್ ಏನೂ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ನನಗೆ ಸ್ವಲ್ಪ ಕಾಲು ನೋವು ಮತ್ತು ಸೊಂಟ ನೋವೆಲ್ಲ ಜಾಸ್ತಿ ಈ ಟೈಮಲ್ಲಿ. ಹಾಗಾಗಿ ನಾನು ಜಾಸ್ತಿ ಲೆಂತಿಯಾಗಿ ಏನೂ ಮಾಡೋಕ್ಕೆ ಹೋಗಿಲ್ಲ. ಇಷ್ಟೇ ನನ್ನ ಡಿಶ್ ಮಾಡೋಕ್ಕಾಗಿತ್ತು. ಸೊ ಇವಾಗ ಲಾಸ್ಟ್ ಚಪಾತಿ ಕೂಡ ಆಯಿತು ನನಗೆ, ನಾನು ಮಾಡ್ಕೋತಾ ಇರೋದು. ಸೊ ನಮ್ಮ ಯಜಮಾನ್ರಿಗೆ ಚಪಾತಿ ಮಾಡಿಕೊಟ್ಟಿದ್ದೀನಿ. ಹಾಗೆ ಇವಾಗ ನನಗೆ ಒಂದು, ನಮ್ಮ ಅಕ್ಕಗೊಂದು, ಯಶ್ಗೆ ಬೇಡ. ನೋಡಿ, ಈ ಥರ ಓಪನ್ ಆಗುತ್ತೆ ಚಪಾತಿ. ತುಂಬ ಈಸಿ, ತುಂಬ ಬೇಗ ಕೂಡ ಮಾಡ್ಕೋಬೋದು. ಈ ಕಡೆ ನಮ್ಮ ಯಜಮಾನ್ರಿಗೆ ಚಪಾತಿ ಎಲ್ಲ ಕೊಟ್ಟಾದಮೇಲೆ ನಾನು ಈ ಕಡೆ ರೈಸ್ ಹಾಕಿ ಕೊಡ್ತಾಯಿದ್ದೀನಿ. ಸೊ ಪ್ಲೇಟಲ್ಲಿ. ಸೊ ನೋಡಿ, ಸ್ವಲ್ಪನೇ ಪಲ್ಯ ಹಾಕ್ಕೊಟ್ಟಿದ್ದವ್ರಿಗೆ, ಅದನ್ನೇ ಅವ್ರು ತಿಂದಿಲ್ಲ ಪೂರ್ತಿ. ಸೊ ಇವಾಗ ರೈಸ್ ಹಾಕಿಬಿಟ್ಟು ಸಾಂಬಾರು ಹಾಕಿ ಕೊಡ್ತೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.